ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಏನಪ್ಪ ಇವತ್ತು ಸೈಲೆಂಟ್ ಆಗಿ ದಿಢೀರಾಗಿ ಏನೋ ಒಂದು ನ್ಯೂಸ್ ತಂದ್ಬಿಟ್ಟಿದ್ದಾರೆ ಅಂತ ನೀವು ಅನ್ಕೋಬಹುದು. ಇವತ್ತು ಏನಿಲ್ಲ, ಒಂದು ಜ್ಯೋತಿಷ್ಯದವರ ಬಗ್ಗೆ ನಿಮಗೆ ಹೇಳಬೇಕಿತ್ತು. ಇದೆಲ್ಲ ಮೂಢನಂಬಿಕೆ ಹಾಗೆ ಹೀಗೆ ಅಂತ ಹೇಳ್ತಾರೆ ನಂಬೋರಿಗೆ ಮಾತ್ರ, ಆದ್ರೆ ಇದು ಖಂಡಿತ ಹಾಗೆ ಆಗುತ್ತೆ. ಈ ಜ್ಯೋತಿಷ್ಯದವರು ಕೇರಳದವರು ನಾವು ಅಲ್ಲಿ ಕೇರಳಕ್ಕೆ ಹೋಗಿ ಜ್ಯೋತಿಷ್ಯ ಕೇಳಕ್ ಆಗಲ್ಲ ಅಂತ ನೀವು ಅನ್ಕೋಬಹುದು. ಅವರು ಕೇವಲ ಒಂದು ಫೋನ್ ಕರೆ ಮೂಲಕ ನಿಮ್ ಸಮಸ್ಯೆ ಏನೇ ಇದ್ರೂ ಕೂಡ ಅವರು ಬಗೆಹರಿಸಿ ಕೊಡ್ತಾರೆ. ಹಾಗಾದ್ರೆ ಬನ್ನಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಹಾಗಾದ್ರೆ ತಡ ಯಾಕೆ, ಬನ್ನಿ ಶುರು ಮಾಡೋಣ. ಇವರು ಕೇರಳದವರು. ಇವರು ಅಜ್ಜ, ಅಪ್ಪ, ಮುತ್ತಾತ ಪ್ರತಿಯೊಬ್ರು ಜ್ಯೋತಿಷ್ಯದವರೇ ಆಗಿರ್ತಾರೆ. ಇವರು ಇವಾಗ ಕೇರಳದಲ್ಲೇ ನೆಲೆಸಿರ್ತಾರೆ. ಇವರು ಇರೋದು ಕೇರಳದಲ್ಲೇ. ನಮ್ಮ ಪ್ರತಿಯೊಂದು ಸಮಸ್ಯೆಗೂ ಕೂಡ ಇವರು ನಮಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ. ಯಾವ ಸಮಸ್ಯೆಗೆ ಪರಿಹಾರ ಅಂದ್ರೆ, ಒಂದು ಮನೆ ಅಂದ್ರೆ ಸಮಸ್ಯೆ ಇದ್ದೇ ಇರುತ್ತೆ, ಅದು ನಮಗೆ ಗೊತ್ತಿರಲ್ಲ, ಒಳಗಡೆ ಏನೋ ಇರುತ್ತೆ. ಯಾಕೆ ಈ ತರ ಆಗ್ತಿದೆ, ಮನೇಲಿ ಎಷ್ಟೇ ದುಡಿದ್ರು ದುಡ್ಡು ನಿಲ್ತಾ ಇಲ್ವಲ್ಲ, ನಾವೇ ಏನು ಗಂಡ ಹೆಂಡತಿ ಪ್ರತಿ ಸಲ ಜಗಳ ಮಾಡ್ತಾನೆ ಇರ್ತೀವಲ್ಲ, ಬೇರೆಯವರು ₹1 ದುಡ್ದು ಮನೆ ತುಂಬಾ ಸಾಮಾನೆಲ್ಲ ತರ್ತಾರೆ, ಮನೆಗೆಲ್ಲ ಏನ್ ಬೇಕೋ ಅದ್ ಮಾಡ್ತಾರೆ, ಆದ್ರೆ ನಾವೇನು ಮಾಡಕ್ಕಾಗ್ತಿಲ್ವಲ್ಲ, ದುಡ್ಡು ಯಾಕೆ ನಮ್ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ತುಂಬಾ ಜನ ಇರ್ತಾರೆ. ಮತ್ತೆ ಪ್ರೀತಿ ಅಂತ ಹೇಳಿ ಮೋಸ ಹೋದವರು ತುಂಬಾ ಜನ ಇದ್ದಾರೆ. ಮತ್ತೆ ಅವರು ನೀವು ಪ್ರೀತಿಸಿದವರು ನಿಮಗೆ ಸಿಗ್ಬೇಕು, ನೀವು ಹೇಳೋ ರೀತಿ ಅವ್ರು ಕೇಳಬೇಕು. ನಿಮ್ಮ ಗಂಡ, ನಿಮ್ಮ ಮನೆ, ನಿಮ್ಮ ಮಕ್ಕಳು ಎಲ್ಲ ನಿಮ್ಮ ಹತೋಟಿಯಲ್ಲಿ ಇರಬೇಕು, ಚೆನ್ನಾಗಿರ್ಬೇಕು. ನಿಮ್ದು ಯಾವುದೇ ಸಮಸ್ಯೆ ಇರಲಿ, ಗುಪ್ತವಾದ ಸಮಸ್ಯೆ, ಪ್ರತಿಯೊಂದು ಸಮಸ್ಯೆಗೂ ಇವರು ಪರಿಹಾರ ಕೊಟ್ಟೇ ಕೊಡ್ತಾರೆ. ಆ ಪರಿಹಾರ ತುಂಬಾ ಚೆನ್ನಾಗಿರತ್ತೆ. ಆ ಪರಿಹಾರ ನಾನು ಕೂಡ ತಗೊಂಡಿದ್ದೀನಿ, ನನಗೂ ಕೂಡ ಆಗಿದೆ. ನಾನು ಒಂದು ಸಲ ಹೇಳ್ತಿದ್ದೀನಲ್ಲ, ಅವರಿಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆನ ಹೇಳಿ, ಶತಸಿದ್ಧ ಅಂತ ಹೇಳ್ತಿದ್ದೀನಲ್ಲ, ಪರಿಹಾರ ಅಂತೂ ಸಿಕ್ಕೇ ಸಿಗತ್ತೆ. ಮತ್ತೆ ಅವ್ರ ಹೆಸರು ಕಟ್ಟಿ ಚೇತನ್ ಅಂತ. ಅವರ ನಂಬರು ನಾನು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಹಾಕ್ತೀನಿ. ಅವರು ಯಾವ ಸಮಸ್ಯೆಗೆ ನಿಮಗೆ ಪರಿಹಾರ ಸಿಗತ್ತೆ, ಕೊಡ್ತಾರೆ ಅಂತ ನೀವು ಖಂಡಿತ ಒಂದ್ಸಲಿ ಅವರನ್ನ ಭೇಟಿಯಾಗಿ ನಿಮಗೆ ಆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗತ್ತೆ. ಮತ್ತೆ ಇವರು ಯಾವ ದೇವಿಯ ಆರಾಧಕರು ಅಂತಾನೂ ಕೂಡ ಹೇಳ್ತೀನಿ. ಅವರ ಹೆಸರು ಕೂಡ ಮತ್ತೆ ನಾನು ಇವಾಗ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ. ಸಾರಿ, ನಾನು ಅವಾಗಲೇ ಕುಟ್ಟಿ ಚೇತನ್ ಅಂತ ಹೇಳಿದ್ನಲ್ಲ, ಅದು ಕುಟ್ಟಿ ಚೇತನ್ ದೇವಿಯ ಆರಾಧಕರು ಅವರು. ಇವರ ಹೆಸರು ಮಣಿಕಂಠನ್ ಅಂತ. ಸಾವಿರಾರು ಸಂಸಾರಗಳಿಗೆ ಇವರು ದಾರಿದೀಪ ಆಗಿದ್ದಾರೆ. ಅವರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ನಿಮ್ಮಲ್ಲೂ ಕೂಡ ಸಮಸ್ಯೆಯಿಂದ ಯಾರಾದ್ರೂ ಬಳಲ್ತಾ ಇದ್ರೆ, ಸಮಸ್ಯೆ ಸಿಕ್ಕಿಲ್ಲ ಅನ್ನೋರಿದ್ರೆ ಖಂಡಿತ ಇವರಿಗೆ ಕರೆ ಮಾಡಿ, ಇವರು ಖಂಡಿತ ನಿಮಗೆ ನಿಮ್ಮ ಸಮಸ್ಯೆಗೆ ಬಗೆಹರಿಸಿ ಕೊಟ್ಟೇ ಕೊಡ್ತಾರೆ. ಮತ್ತೆ ಇನ್ನ ಏನ್ ಹೇಳ್ಬೇಕು ಅಂದ್ರೆ, ಮಕ್ಕಳು ಓದ್ತಾ ಇಲ್ಲ, ಮಾತು ಕೇಳ್ತಾ ಇಲ್ಲ ಅನ್ನೋರು ಕೂಡ ಯಾವುದೇ ಒಂದು ಸಮಸ್ಯೆ ನಿಮ್ಮ ಮನೆಯಲ್ಲಿ ಪಿನ್ ಟು ಪಿನ್ ಪ್ರತಿಯೊಂದು ಸಮಸ್ಯೆ ಯಾವುದೇ ಆಗ್ಲಿ, ವಿದೇಶಕ್ಕೆ ಹೋಗೋದಾಗ್ಲಿ, ಮಕ್ಕಳು ಸಮಸ್ಯೆ ಆಗ್ಲಿ, ವಿದ್ಯಾಭ್ಯಾಸ ಆಗ್ಲಿ, ಪ್ರೀತಿ ಪ್ರೇಮದ ಬಗ್ಗೆ ಆಗ್ಲಿ, ನಿಮಗೆ ಮೋಸ ಮಾಡಿರೋರ್ ಬಗ್ಗೆ ಆಗ್ಲಿ, ನಿಮಗೆ ಹಣ ಕೊಟ್ಟಿರೋರ್ ಬಗ್ಗೆ ಆಗ್ಲಿ, ಅಥವಾ ಹಣ ಇಸ್ಕೊಳೋ ಬಗ್ಗೆ ಆಗ್ಲಿ, ಮನೆಯಲ್ಲಾಗ್ಲಿ ಶಾಂತಿ, ನೆಮ್ಮದಿ, ಸುಖ ಪ್ರತಿಯೊಂದರಲ್ಲೂ ಕೂಡ ಇವರು ನಿಮಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ. ಒಂದು ಸಲ ಕರೆ ಮಾಡಿ ಅಂತ ಅದಕ್ಕೋಸ್ಕರ ಪ್ರತಿ ಸಲಿನೂ ಒತ್ತಿ ಹೇಳ್ತಾ ಇದ್ದೀನಿ. ಅವ್ರ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಆ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ.